ಸಂದರ್ಭದಲ್ಲಿ ಅವರು ಸಪೋರ್ಟ್ ಇನ್ ದ ಸೆನ್ಸ್ ಹಿಂದಿನಿಂದ ಬೆಂಬಲ ಕೊಟ್ಟು ಮಾಡಿದರು. ಅದಾದ ನಂತರ ಇಲೆಕ್ಷನ್ದಲ್ಲಿ ಅವರನ್ನು ಸೋಲಿಸಿದರು. ನೆಹರು ಅವರ ಅಧಿಕೃತ ಪತ್ರವನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಸರ್ಕಾರಕ್ಕೆ ಯಾವುದೂ ಲಾಸ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಕೇಳಿದ್ದೇನೋ, ಅಂಬೇಡ್ಕರ್ ಹೇಳ್ತಾರೆ, ನನಗೆ ಲಾ ಮಿನಿಸ್ಟ್ರಿ ಕೊಟ್ಟಿದ್ದೀರಿ, ಬಡವರ ಜನಸಾಮಾನ್ಯರ ಕಲ್ಯಾಣವನ್ನು ಮಾಡಲಿಕ್ಕೆ ಎಕಾನಮಿಕ್ ಮಿನಿಸ್ಟ್ರಿ ಯಾವುದಾದ್ರೂ ಕೊಡ್ರಿ ಅಂತ ಕೇಳ್ತಾರೆ. ಯಾವುದೇ ಲಾಭದಾಯಕ ಹುದ್ದೆ ಕೊಡ್ರಿ ಅಂತ ಕೇಳಲ್ಲ ಅವರು. ಇವತ್ತಿನ ಪಾಲಿಟಿಕ್ಸ್ದಾಗ ಇರುವಂಥದ್ದು ಎಕಾನಮಿಕ್ಕಿಗೆ ಸಂಬಂಧಿಸಿದಂತೆ ನೀತಿ ನಿರ್ಣಯಗಳನ್ನು ಮಾಡುವಂಥ ಕೊಡ್ರಿ. ಯಾಕಂದರೆ ಅವರು ಎಕಾನಮಿಕ್ಸ್ದಲ್ಲಿ ಅವರು PhD ಮಾಡಿದ್ದರು. ಆದರೆ ಅದನ್ನು ತಿರಸ್ಕರಿಸ್ತಾರೆ. ಮತ್ತು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಅಂಬೇಡ್ಕರ್ ಅವರ ವಿರುದ್ಧ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರ ರಾಜೀನಾಮೆಯಿಂದ ಏನೂ ಫರಕ್ ಬೀಳೋದಿಲ್ಲ ಅಂತ ಪತ್ರ ಬರೀತಾರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು. ಅದಾದ ನಂತರ ಅವ್ರಿಗೆ ಭಾರತ ರತ್ನ ಕೊಡೋದು ಇದೆಲ್ಲ ಸ್ಟೋರಿ ಗೊತ್ತಿದ್ದೇ ಇದೆ. ನೆಹರು ಭಾರತ ರತ್ನ, ಇಂದಿರಾ ಗಾಂಧಿ ಭಾರತ ರತ್ನ, ಅದು ಸ್ವಂತಕ್ಕೆ ಕಟ್ಕೊಂಡ್ಬಿಟ್ರು ಅವರು, ಬೇರೆ ಯಾರು ಕೊಡಲಿಲ್ಲ ಅವರಿಗೆ. ಈ ಕೆಲವು ಕಡೆ ತಮ್ಮದ ಮೂರ್ತಿ ತಾವು ಮಾಡಿಸಿ ಹಾಕೊಂಡ್ಬಿಡ್ತಾರೆ ನೋಡ್ರಿ ಹಂಗೆ. ಮತ್ತಾದ್ಮೇಲೆ ಬೇರೆದವ್ರು ಬಂದ್ರೆ ನಾ ಸತ್ತ ಮೇಲೆ ನನ್ನ ಮೂರ್ತಿ ಯಾರು ಇಡ್ತಾರಿಲ್ಲ ಅಂತ ಅವ್ರ ಮೂರ್ತಿ ಅವರೇ ಇಟ್ಕೊಳ್ಳೋಂಥ ಕೆಲವ್ರು ಮಾಡ್ತಾರೆ. ಅವ್ರು ಅಫ್ಕೋರ್ಸ್ ಅವ್ರ ಸ್ವಂತ ಜಾಗದಾಗ ಇಟ್ಕೊಂಡಿರ್ಬೋದು, ಬಟ್ ಮಾಡ್ತಾರೆ. ಹಂಗೆ ಇಂದಿರಾ ಗಾಂಧಿ ಸ್ವಂತಕ್ಕೆ ಕೊಟ್ಕೊಂಡ್ರು ಭಾರತ ರತ್ನ. ಅದಾದ ನಂತರ ರಾಜೀವ್ ಗಾಂಧಿಗೆ ಭಾರತ ರತ್ನ. 1970ರಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮಭೂಷಣ. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇಲ್ಲ, ನನ್ನದು ವಿಷಯ ಅಲ್ಲ. ಆದರೆ ಇವರಿಗೆ ಭಾರತ ರತ್ನ ಕೊಡಬೇಕಾದ್ರೆ BJP ಬೆಂಬಲಿತ ನಾನ್ ಕಾಂಗ್ರೆಸ್ ಸರ್ಕಾರ ಬರಬೇಕಾಯಿತು. ಪಾರ್ಲಿಮೆಂಟಿನ ಇತಿಹಾಸದಲ್ಲಿ ರಾಜೀವ್ ಗಾಂಧಿಯವರ ಸುದೀರ್ಘವಾದಂಥ ಭಾಷಣ, ಅನೇಕ ಸರ್ತಿ ಭಾಷಣ ಮಾಡ್ಯಾರ. ಸುದೀರ್ಘವಾದ ಭಾಷಣ ಯಾವುದಾದ್ರೆ ರಿಸರ್ವೇಷನದ ವಿರುದ್ಧವಾಗಿ, ಅಗೇನ್ಸ್ಟ್ ರಿಸರ್ವೇಷನ್, OBC ಮತ್ತು ST/STಯ ವಿರುದ್ಧವಾಗಿ ರಿಸರ್ವೇಷನ್ ಮೇಲೆ 2 ಗಂಟೆ 40 ನಿಮಿಷ ಮಾತಾಡಿದ್ದಾರೆ ರಾಜೀವ್ ಗಾಂಧಿ ಅವರು. 2 hours 40 minutes ಮಾತಾಡಿದ್ದಾರೆ. ನೆಹರು ಅವರು ನಾವು ರಿಸರ್ವೇಷನ್ ಕೊಟ್ಟರೆ ನಾವು ಒಂದು ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ದಂಗೆ ಆಗ್ತದೆ, ಒಳ್ಳೆ ಕ್ವಾಲಿಟಿ ಬರಲ್ಲ ಅಂತ ಹೇಳಿದ್ದಾರೆ. ದಿಸ್ ಈಸ್ ಆನ್ ರೆಕಾರ್ಡ್. ಯಾವುದು ರೆಕಾರ್ಡದಲ್ಲಿದ್ದದ್ದು ನಾವು ಹೇಳಿಲ್ಲ, ನಮ್ಮ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಹೇಳಿಲ್ಲ. ನಾವು ರೆಕಾರ್ಡದಲ್ಲಿ ಇದ್ದಿದ್ದು ನಿಮ್ಗೆ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ತನಕ ಕಾಂಗ್ರೆಸ್ ಪಾರ್ಟಿಯವರು ರಿಪ್ಲೈದಲ್ಲಿ, ಲೋಕಸಭೆ ರಿಪ್ಲೈದಲ್ಲಿರ್ಬೋದು, ರಾಜ್ಯಸಭೆ ರಿಪ್ಲೈದಲ್ಲಿರ್ಬೋದು, ಅವರ ಟರ್ನ್ ಬಂದಾಗ ಇದನ್ನು ಚಾಲೆಂಜ್ ಮಾಡಿಲ್ಲ. ಎಮರ್ಜೆನ್ಸಿ ಇತ್ಯಾದಿ ಎಲ್ಲ ಗೊತ್ತಿದ್ದೇ ಇದೆ. ಎಮರ್ಜೆನ್ಸಿಯಲ್ಲಿ ಸಂವಿಧಾನವನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದವರು. ಈ ರೀತಿ ಅಂಬೇಡ್ಕರ್ಗೆ ಸತತವಾಗಿ ಅಪಮಾನ ಮಾಡಿದಂಥವರು ಆ ಒಂದು ವಿಷಯವನ್ನು ಇಟ್ಟುಕೊಂಡು ಕರ್ನಾಟಕ ವಿಧಾನಸೌಧದಲ್ಲಿ ಗಲಾಟೆಯನ್ನು ಮಾಡಿ ಸಿ ಟಿ ರವಿ ಅವರಿಗೆ ಮತ್ತು BJPಯನ್ನು ಹತ್ತಿಕ್ಕಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅದನ್ನು ಇನ್ನು ಮುಂದೂ ನಾವು ಹೊರಿಸ್ತೀವಿ, ರಾಜಕೀಯವಾಗಿಯೂ ಮಾಡ್ತೀವಿ. ಆದರೆ ನಾನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ಕಾರ ಒಂದೇ ಇರುವುದಿಲ್ಲ. ನಾನು ಯಾಕೆ ಪದೇ 3 ದಿವಸದಿಂದ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸ್ತಾ ಇದ್ದೇನೆ ಅಂತಂದರೆ, ಒಂದು ಸ್ವಲ್ಪ ಅಧಿಕಾರದಲ್ಲಿದ್ದಂಥ ಮಂತ್ರಿಗಳ ಮಾತು, ಈ ರೀತಿ ಇಲ್ಲಿಗಲ್ ಆರ್ಡರ್, ನೀವು ಟೋಟಲ್ ಇಲ್ಲಿಗಲ್, ಇಮ್ಮೋರಲ್,
ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್ ಹಾಗೆ ಸರ್ಕಾರಗಳು ಬದಲಾಗ್ತವೆ. ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು ನೀವು. ಗದ್ದೆಯಲ್ಲಿ ಹೋಗಿ ನಿಲ್ಲಿಸೋದು ಸಿ ಟಿ ರವಿ ಅವ್ರನ್ನ, ಕ್ವಾರಿಯಲ್ಲಿ ಹೋಗಿ ನಿಲ್ಲಿಸೋದು, ಆನಂತರ ಯಾವುದೋ ಅರಣ್ಯದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಿಲ್ಲಿಸೋದು. ವಾಟ್ ದಿ ಬ್ಲಡಿ ಬಿಸ್ನೆಸ್ ಯು ಹ್ಯಾಡ್ ಮಿಸ್ಟರ್ ಕಮಿಷನರ್? ಖಾನಾಪುರಕ್ಕೆ ಕರ್ಕೊಂಡು ಹೋಗಿ 10,000 ಜನ ಪಂಚಮಸಾಲಿಗಳು ಶಾಂತ ರೀತಿಯಿಂದಿದ್ದಾಗ ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡ್ತೀರಿ. 50 ಜನ ಪೊಲೀಸ್ ಸ್ಟೇಷನ್ ಮುಂದೆ BJP ಕಾರ್ಯಕರ್ತರ ಮಂದನ್ನು ತೊಗೊಂಡು ನಾವು ಖಾನಾಪುರಕ್ಕೆ ತೊಗೊಂಡೋದು ಅಂದ್ಕೊಂಡು ಅತ್ಯಂತ ಒಂದು ಬಾಲಿಶವಾದಂಥ ಹೇಳಿಕೆ ಕೊಡ್ತಾರೆ ಅವರು ಕಮಿಷನರ್, ಬೆಳಗಾವಿ ಪೊಲೀಸ್ ಕಮಿಷನರ್. ಅಲ್ಲಿಂದ ಯಾರು 3 ಸರ್ತಿ ವಿಧಾನಸೌಧಕ್ಕೆ ನುಗ್ಗಿ, ವಿಧಾನಸೌಧ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್, ಹೆಂಗೆ ನುಗ್ಗಿದ್ರು ಅವರು? ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ ನೀವು. ನಾನು ಸಿ ಟಿ ರವಿ ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಒಂದು ಕಡೆ ಪೊಲಿಟಿಕಲ್ ಹೋರಾಟವನ್ನು ಏನು ಮಾಡೋದು ಮಾಡೋಣ, ನ್ಯಾಯದಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರ, ನಾಳೆ ನಮ್ಮ ಸರ್ಕಾರ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾಳೆ ನಮ್ಮ ಸರ್ಕಾರ ಬಂದಾಗೂ ರಾಜ್ಯದಲ್ಲಿ ಇಲ್ಲಿಗಲ್ ಯಾರೋ ಒಬ್ಬೆ ಮಾಡ್ತಾರಲ್ಲ ಅವ್ರಿಗೊಂದು ಪಾಠ ಆಗಬೇಕು. ಅದಕ್ಕೆ ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತು ಅವರ ತಂಡಕ್ಕೆ ಕಾನೂನಿನ ಪ್ರಕಾರ ನ್ಯಾಯ ಆಗಬೇಕು. ಆ ರೀತಿ ಹೋರಾಟ ಮಾಡಲಿಕ್ಕೆ ನಾನು ಸಿ ಟಿ ರವಿ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಅದಕ್ಕೆ ಏನು ಬೇಕಾದ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ನಮ್ಮ ಪಕ್ಷನೂ ಮಾಡ್ತದೆ. ಕೆಲವು ಪೊಲೀಸ್ ಅಧಿಕಾರಿಗಳು, ಎಲ್ಲ ಪೊಲೀಸ್ ಅಧಿಕಾರಿಗಳು ಹಿಂಗಿದ್ದಾರನ್ನ ಹೇಳ್ತಾ ಇಲ್ಲ, ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಈಗಲೂ ಇದ್ದಾರೆ. ಈ ವರ್ತನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಸ್ಪೀಕರ್ ವರದಿಯನ್ನು ಅವರ